ಟಿವಿಎನ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಹೇಳ್ತಾ ಇದ್ದೆ, ಸುನೀತಾ ವಿಲಿಯಮ್ಸ್ ಹಾರಿದ ರೀತಿ, ಜೊತೆಗೆ ಅತಂತ್ರವಾಗಿ ಅಲ್ಲಿದ್ದಿದ್ದು ಏನು ಸಾಮಾನ್ಯ ಸಂಗತಿನ. ಈ ರೀತಿ 9 ತಿಂಗಳು ಎಲ್ಲೋ ಒಂದು ಕಡೆ ಇರುವಂಥದ್ದು, ಬರೋ ಗ್ಯಾರಂಟಿ ಇಲ್ಲ, ಬದುಕ್ತೀವಿ ಅನ್ನುವಂಥ ಗ್ಯಾರಂಟಿ ಇಲ್ಲ. ಇದೆಲ್ಲದರ ನಡುವೆ ಸುರಕ್ಷಿತವಾಗಿ ಅವ್ರನ್ನ ಕರೆತರಲಿಕ್ಕೆ ಪ್ರಯತ್ನಗಳು ನಡೀತಾನೆ ಇತ್ತು. ಆ ಪ್ರಯತ್ನ ಈಗ ಫಲ ಕೊಟ್ಟಿದೆ. 9 ತಿಂಗಳ ನಂತರ ಸುರಕ್ಷಿತವಾಗಿ ಸುನೀತಾ ವಾಪಸ್ ಬಂದಿದ್ದಾರೆ. ಒಂದು ಲೆಕ್ಕದಲ್ಲಿ ಪುನರ್ಜನ್ಮ. ಕ್ರೂ ಡ್ರ್ಯಾಗನ್ ಲ್ಯಾಂಡಿಂಗ್ ಸಕ್ಸಸ್ ಆಗಿದೆ. 9 ತಿಂಗಳ ಗಗನವಾಸದಿಂದ ಮುಕ್ತಿ ಸಿಕ್ಕಂತಾಗಿದೆ. ನೋಡಿ ಎಂಥ ಒಂದು ಮನಸ್ಥಿತಿ ಅಂತಂತಂದರೆ, ಅಲ್ಲೆಂದೂ ಕೂಡ ಅವರು ಅಳ್ಳಿಲ್ಲ, ಕರಿಲಿಲ್ಲ, ಗೋಗರಿಲಿಲ್ಲ. ಇಂಥ ಸ್ಥಿತಿ ಬಂತಲ್ಲ ಅಂತ ಬೇಸರ ಮಾಡ್ಕೊಳ್ಳಿಲ್ಲ. ಬಂದಿದ್ದೆಲ್ಲವೂ ಕೂಡ ಬಾರದು ಬಪ್ಪದು ತಪ್ಪದು ಅನ್ನುವಂಥ ಒಂದು ಮಾತಿದೆಯಲ್ಲ, ಹಾಗೆ ಬರೋದು ಬಂದೇ ಬರುತ್ತೆ, ಆಗುವಂಥದ್ದು ಹಾಗೇ ಆಗುತ್ತೆ, ನೋಡೇ ಬೇಡ ಅಂತ. ಈ ಅಂತರಿಕ್ಷ ನಿಲ್ದಾಣ ಇದೆಯಲ್ಲ, ಅದೊಂದು ದೊಡ್ಡ ಅಂತರಿಕ್ಷ ನಿಲ್ದಾಣ. ಫುಟ್ಬಾಲ್ ಸ್ಟೇಡಿಯಂಗೂ ಕೂಡ ದೊಡ್ಡದಾಗಿರುತ್ತೆ. ಅಲ್ಲಿ ಇವರ ಪ್ರಯೋಗಗಳು. ಸುನೀತಾ ಮತ್ತು ಟೀಮ್ 900 ಗಂಟೆಗಳ ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಿದೆ. ಒಟ್ಟು 150 ಪ್ರಯೋಗಗಳು 9 ತಿಂಗಳಲ್ಲಿದ್ದಿದ್ದು 150 ವೈಜ್ಞಾನಿಕ ಪ್ರಯೋಗಗಳಾಗಿವೆ. ಅಂತರಿಕ್ಷದಲ್ಲಿ ಹೆಚ್ಚು ಕಾಲ ಇದ್ದಂಥ ಮಹಿಳೆ ಅನ್ನುವಂಥ ಕೀರ್ತಿ ಗೌರವಕ್ಕೂ ಕೂಡ ಸುನೀತಾ ವಿಲಿಯಮ್ಸ್ ಪಾತ್ರರಾದರು. ಇದು ಸಂಗತಿ. ಸುಮ್ಮನೆ ಇರಲಿಲ್ಲ ಅವರು. ಏನಿಂಥ ಸ್ಥಿತಿ ಬಂತಲ್ಲ ಅಂಥೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿರಲಿಲ್ಲ. ಯಾಕಂದರೆ ನೋಡಿ, ಅವರು ಹೊರತಾಗಿ ಕೂಡ ಅಲ್ಲಿ ಇಲ್ಲ ಜನಗಳು ಅಂದ್ಕೋಬೇಡಿ, ಅಲ್ಲಿ ಇನ್ನೂ ಕೂಡ ಜನಗಳಿದ್ದಾರೆ. ಯಾಕಂದರೆ ಅಲ್ಲಿ ಈ ಅಂತರಿಕ್ಷ ನಿಲ್ದಾಣ ಇದೆಯಲ್ಲ, ಅಲ್ಲಿ ಮೇಂಟೆನೆನ್ಸಿ ಜನ ಇದ್ದೇ ಇದ್ದಾರೆ, ವಿಜ್ಞಾನಿಗಳು ಇದ್ದೇ ಇದ್ದಾರೆ. ಈ ವಿಶೇಷ ಪ್ರಯೋಗಗಳಿಗೆ ಇವರೇನು ಹೋಗಿದ್ರಲ್ಲ, ಅವ್ರನ್ನ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದರು. ಅವ್ರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಲಾಗಿದೆ. ಬೆಳಗ್ಗೆ 3:28 ಸುಮಾರಿಗೆ ಸೇಫ್ ಲ್ಯಾಂಡಿಂಗ್ ಆಯಿತು. ಇಡೀ ಜಗತ್ತು ನಿಟ್ಟುಸಿರಿಬಿಡ್ತು. ಜೊತೆಗೇನು ಅಂದರೆ, ವಿಜ್ಞಾನದ ಈ ಸಾಧನೆ ಇದೆಯಲ್ಲ ಅದನ್ನು ಕೊಂಡಾಡ್ತು. ಅದರಲ್ಲೂ ಸ್ಪೇಸ್ ಎಕ್ಸ್ದು ಸಾಮಾನ್ಯ ಸಂಗತಿನ. ಮಸ್ಕ್ ಕಂಪನಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತಂದರೆ, ನಾಸಾವನ್ನು ಮೀರಿ ನಿಲ್ಲುತ್ತೆ ಅಂತಂದರೆ ಸಾಮಾನ್ಯ ಸಂಗತಿ ಅಲ್ಲವೇ ಅಲ್ಲ. ಅಂತೂ ಇಂತೂ ಕನಸಾಗ್ಬಿಡುತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದು ನನಸಾಗಿದೆ.